ಹೊಸದಾಗಿ ಒಂದು ಚೈತನ್ಯಭರಿತವಾಗಿ ಕನಕಪುರದ ಜನರನ್ನ, ಶೋಷಿತ ಸಮುದಾಯಗಳ ಜನರನ್ನ ಸಂಘಟಿಸುವ ನಿಟ್ಟಿನಲ್ಲಿ ಹುಟ್ಕೊಂಡಿರ್ತಕ್ಕಂಥ ಒಂದು ಬುದ್ಧ ವಿಹಾರ ಸಂಘಟನೆ, ಬುದ್ಧ ವಿಹಾರ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಮತ್ತು ಈ ವೇದಿಕೆಯಲ್ಲಿ ಶೋಷಿತ ಸಮುದಾಯಗಳ ನಾಯಕರಾಗಿ ಮತ್ತು ದಲಿತ ಚಳವಳಿಗಳ ನೇತಾರರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಜೆ.ಎಂ. ಶಿವಲಿಂಗಣ್ಣ ಅವರೇ, ಹಾಗೆ ಈ ವೇದಿಕೆಯನ್ನು ಕುರಿತು ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಶ್ರೀಮತಿ ಕುಮಾರಿ ಗೀತಾ ಓಡಿ ವೆಂಕಟೇಶ್ ಅವರೇ, ಅದೇ ರೀತಿ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಬಹುಜನ ಚಳವಳಿಯ ನಾಯಕರಾಗಿರ್ತಕ್ಕಂಥ ನೀಲಿ ರಮೇಶ್ ಅವರೇ ಮತ್ತು ತಾಮ ಮಲ್ಲೇಶಣ್ಣ ಅವರೇ, ಶೇಖರ್ ಅವರೇ, ರಮೇಶ್ ಅವರೇ, ವಕೀಲರಾದಂಥ ಸಿ ಸುರೇಶ್ ಅವರೇ, ಬಾಬೂರ್ ಅವರೇ, ಬಸವರಾಜ್ ಅವರೇ, ಚಲವಾದಿ ಸಂಘಟನೆಯ ನವೀನ್ ಅವರೇ, ಮಾರುತಿ ಅವರೇ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಆಕಾಶ್ ಅವರೇ, ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ SC/ST ನೌಕರರ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಪ್ರಸಾದ್ ಅವರೇ, ಬಹುಜನ ಸಮಾಜ ಚಳವಳಿಯ ನಾಯಕರಾಗಿರ್ತಕ್ಕಂಥ ಕಾಂತರಾಜ್ ಅವರೇ ಮತ್ತು ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಹಿರಿಯ ಕಿರಿಯ ಎಲ್ಲ ಗೆಳೆಯರೆ, ಭರತ್ ಅವರೇ, ಬಿಜೆಪಿ ನಾಯಕರಾಗಿರ್ತಕ್ಕಂಥ ಭರತ್ ಅವರೇ, ವಿಶೇಷವಾಗಿ ಇವತ್ತು ಸಂವಿಧಾನ ದಿನಾಚರಣೆಯನ್ನ ಕುರಿತು, ಸಂವಿಧಾನವನ್ನ ಕುರಿತು ಮಾತನಾಡಬೇಕಾಗಿರ್ತಕ್ಕಂಥ ಒತ್ತಿದು. ಆದರೆ ನಮ್ಮಲ್ಲಿ ಸಂವಿಧಾನದ ಬಗ್ಗೆ ಹೆಚ್ಚು ಜವಾಬ್ದಾರಿ ಹೊತ್ತಕ್ಕಂಥ ಜನ ಸಂವಿಧಾನದ ದಿನಾಚರಣೆಯನ್ನ ಮಾಡಬೇಕು, ಸಂವಿಧಾನದ ಬಗ್ಗೆ ನಾವು ಜಾಗೃತಿ ಉಂಟು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಮನೆಯಿಂದ ಹೊರಗಡೆ ಬರ್ತಕ್ಕಂಥ ಜನರ ಸಂಖ್ಯೆ ಎಷ್ಟು ಕಡಿಮೆಯಾಗಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಯಾಕೆಂತಂದ್ರೆ ಯಾರಾದ್ರೂ ಒಬ್ರು ಮನೆಯಿಂದ ಹೊರಗಡೆ ಬರಬೇಕು ಅಂದ್ರೆ ಅಲ್ಲಿ ನನಗೇನು ಸಿಗುತ್ತೆ, ನನಗೆ ಏನು ಕೊಡ್ತಾರೆ ಹೋದ್ರೆ ನನ್ನ ವೈಯಕ್ತಿಕ ಲಾಭ ಏನಿದೆ ಅಂತ ಯೋಚನೆ ಮಾಡುವಂತ ಸಂದರ್ಭ. ಯುವಕರು ಏನಾಗಿದೆ ಅಂತಂದ್ರೆ ಏನು ಪಾಠ ಕೊಡ್ತಾರ, ಎಣ್ಣೆ ಕೊಡ್ತಾರ, ದುಡ್ಡು ಕೊಡ್ತಾರ, ಏನ್ ಕೊಡ್ತಾರ, ಏನಿಲ್ಲ ಅಲ್ಲಿ ಯಾಕೆ ಹೋಗ್ಬೇಕು ಅಂತಕ್ಕಂಥ ಹೋಗ್ತೀವಿ. ಯಾಕೆ ಈಗ ಬರಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಮುಂದಿನ ಪೀಳಿಗೆಗೆ, ನಿಮ್ಮ ಮಕ್ಕಳಿಗೆ ನೀವು ಪರಿಚಯಿಸಲಿಲ್ಲ ಅಂತಂದ್ರೆ ಅಂಬೇಡ್ಕರ್ ಅವರ ಹೋರಾಟ ಇದೆಯಲ್ಲ ಅದು ಬಲಕ್ಕೆ ಸಾಕು. ಅಂಬೇಡ್ಕರ್ ಅವರ ಹಿಂದಿನ ಹೋರಾಟ ಇದೆಯಲ್ಲ, ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಹೋರಾಟ, ಸಂತ ಕಬೀರ್ ಅವರ ಹೋರಾಟ, ಗೌತಮ ಬುದ್ಧರ ಹೋರಾಟ, ಬಸವಣ್ಣನವರ ಆಚಾರ ವಿಚಾರಗಳು ಇವೆಲ್ಲ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತೆ ನೀವು ನಿಮ್ಮ ಮಕ್ಕಳಿಗೆ ಹೇಳಿಲ್ಲ ಅಂತ ಇಟ್ಕೊಳ್ಳಿ, ಏನಾಗುತ್ತೆ, ಎಂತ ಪರಿಸ್ಥಿತಿಗೆ ನಿಮ್ಮ ಮಕ್ಕಳು ಬರ್ತಾರೆ. ನಿಮ್ಮ ಕೈಯಲ್ಲೇ ಸಮಾಜವನ್ನು ಎದುರಿಸಕ್ಕಾಗ್ತಾ ಇಲ್ಲ, ನೀವೇ ಸಮಾಜವನ್ನ ಸದೃಢವಾಗಿ ಮೆಟ್ಟಿ ನಿಂತ್ಕೊಂಡು ಫೇಸ್ ಮಾಡಕ್ಕಾಗ್ತಾ ಇಲ್ಲ. ಇನ್ನು ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನ ಗಂಭೀರವಾಗಿ ಆಲೋಚನೆ ಮಾಡಿ ಮುಂದಿನ ಕಾರ್ಯಕ್ರಮಗಳಿಗೆ ಸಂಘಟನಾತ್ಮಕವಾದಂತ, ರಚನಾತ್ಮಕವಾದಂತ ಒಂದು ಸಂಘಟನೆಯನ್ನ ಕಟ್ಟಬೇಕಾಗಿದೆ. ಕಟ್ಟದೆ ಹೋದ್ರೆ ಅದರ ನಷ್ಟ ಇದೆಯಲ್ಲ ಅದು ಶೋಷಿತ ಸಮಾಜಗಳಿಗೆ ತಪ್ಪಿದ್ದಲ್ಲ. ಸೊ ಆ ಒಂದು ವಿಚಾರವನ್ನ ನಾನು ಸಭೆಯ ಗಮನಕ್ಕೆ ತರ್ತಾ, ಇವಾಗ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಕುರಿತು ಒಂದು 5 ನಿಮಿಷಗಳ ಕಾಲ ಮಾತಾಡಬೇಕು ಸ್ನೇಹಿತರೆ. ಈ ಭಾರತ ದೇಶಕ್ಕೆ 1950 ಜನವರಿ 26ಕ್ಕೆ ಒಂದು ಸಂವಿಧಾನ ಜಾರಿಯಾದಂತ ದಿನ. ಅಂದ್ರೆ 1950 ಜನವರಿ 26ಕ್ಕೆ ಒಂದು ಸಂವಿಧಾನ ಬಂದಿದೆ ಅಂತಂದ್ರೆ ಅದು ಹೊಸ ಸಂವಿಧಾನ ಆಗುತ್ತೆ. ಹಾಗಾದ್ರೆ 1950 ಜನವರಿ 26ಕ್ಕಿಂತ ಈ ದೇಶದಲ್ಲಿ ಇನ್ನೊಂದು ಸಂವಿಧಾನ ಇತ್ತ, ಅದು ಯಾವುದು, ಅದು ಹೆಂಗಿತ್ತು, ಅದು ಏನು, ಅದೇನೋ ನಡೆಸ್ತಾ ಇತ್ತು ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಟ್ಕೊಳುತ್ತಲ್ಲ, ಆ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಯಾಕೆಂತಂದ್ರೆ 1950 ಜನವರಿ 26ಕ್ಕೆ ಒಂದು ಸಂವಿಧಾನವನ್ನು ಅಂಬೇಡ್ಕರ್ ಸಾಹೇಬರು ಕೊಟ್ಟಿದ್ದಾರೆ ಅಂತಂದ್ರೆ ಅಂಬೇಡ್ಕರ್ ಸಾಹೇಬರಿಂದ ಹಿಂದೆ ಒಂದು ಸಂವಿಧಾನ ಇರಬೇಕಲ್ಲ, ಅದೇನೋ ಮತ್ತೆ ಅದರ ವಿರುದ್ಧವಾಗಿ ಅದಿದ್ದಾಗಲೇ ಇನ್ನೊಂದು ಸಂವಿಧಾನದ ಅಗತ್ಯತೆ, ಔಚಿತ್ಯಗಳು ಏನು, ಯಾಕೆ ಬೇಕಾಗಿತ್ತು ಅವರು ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕು. ಸೊ ಅದನ್ನು ಯೋಚನೆ ಮಾಡುವಾಗ 1950 ಜನವರಿ 26ಕ್ಕಿಂತ ಹಿಂದೆ ಈ ದೇಶದಲ್ಲಿ 4800 ವರ್ಷಗಳ ಕಾಲ ಈ ದೇಶವನ್ನ ಒಂದು ಸಂವಿಧಾನ ಆಳ್ವಿಕೆ ಮಾಡಿದೆ. ಆ ಸಂವಿಧಾನವನ್ನ ಸುಮತೀವ್ರ ಭಾಗವಾಗತಕ್ಕಂಥ ಮನು ಅಂತಕ್ಕಂಥವ್ರು ಒಂದು ಸಂವಿಧಾನವನ್ನು ಬರೆದಿದ್ದ. ಆ ಸಂವಿಧಾನವನ್ನು ಬರೆದನ್ನ ಲಿಖಿತವಾದಂಥ ಸಂವಿಧಾನವನ್ನು ಕೊಟ್ಟಿರಲಿಲ್ಲ, ಅದನ್ನ ಅಲಿಖಿತವಾದಂಥ ಸಂವಿಧಾನದ ಮುಖಾಂತರ ಅವರು ಈ
ಮಾಡಿ ಆ 1,00,000 ಉಪಜಾತಿಗಳ ನಂತರ ವಲೆಮಾದಿಗರನ್ನ ಸೃಷ್ಟಿಸಿ ಆ ವಲೆಮಾದಿಗರನ್ನ ಊರಾಚೆ ಬಿಟ್ಟು ಅಸ್ಪೃಶ್ಯರನ್ನಾಗಿ ಪರಿಗಣಿಸಿ ಅವ್ರನ್ನ ಶೂದ್ರರನ್ನ ಮತ್ತು ಮೇಲ್ಜಾತಿಯಲ್ಲಿ ಅನ್ಕೊಂಡಿರಲ್ಲ ಭ್ರಮೆಯಲ್ಲಿ ನಾವು ಮೇಲ್ಜಾತಿಯವರು ಮೇಲ್ವರ್ಗದವರು ಅಂತ ಅನ್ಕೊಂಡಿರಲ್ಲ ಅವ್ರನ್ನ ಗುಗ್ಗುಗಳ ಮಾಡಿಕೊಂಡು ಗುಲಾಮರನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾ ಇದ್ದಾರಲ್ಲ ಆ ಸಂವಿಧಾನದ ಹೆಸರು ಮನು ಸಂವಿಧಾನ. ಆ ಮನು ಸಂವಿಧಾನದಲ್ಲಿ ಒಕ್ಕಲಿಗರು ಹೊರಬೇಕು, ತಿರುಳು ತೋಟ ಇರಬೇಕು, ಮೇದ ಆಚೆ ಕಟ್ಟಬೇಕು, ಕುರುಬ ಕುರಿ ಮೇಯಿಸಬೇಕು, ಯಾದವ ಎತ್ತು ಮೇಯಿಸಬೇಕು, ಗಾಂಡ ಎಣ್ಣೆ ತರಬೇಕು, ಕುಂಬಾರ ಮಡಕೆ ಮಾಡಬೇಕು, ಅಗಸ ಮುಟ್ಟಾದ ಬಟ್ಟೆಗಳನ್ನ ಒಗಿಬೇಕು, ಚೌಡಿಗಳನ್ನು ಎಲ್ಲ ಕೂದಲನ್ನ ತೆಗಿಬೇಕು. ಇಂಥ ಅನಿಷ್ಟವಾದಂತ ಕ್ರೂರವಾದಂತ ಕಾನೂನುಗಳನ್ನ ಜಾರಿಗೊಳಿಸಿ ಅದರ ಮೂಲಕ ಅವರೆಲ್ಲರೂ ಕೂಡ ಒಂದು ಸಣ್ಣ ಸಣ್ಣ ಕೆಲಸಗಳಿಗೆ ಹಚ್ಚಿ ಅವರಿಗೆ ವಿದ್ಯೆ ಆಸ್ತಿ ಅಧಿಕಾರಗಳನ್ನು ನಿಷೇಧಿಸಿ ಅವರನ್ನ ಒಂದು ಮಾನಸಿಕವಾದಂತ ಕಗ್ಗತ್ತಲೆಯಲ್ಲಿ ಅವರನ್ನ ತಳ್ಳಿಬಿಟ್ಟಿದ್ರು. ಈ ಕತ್ತಲೆಯ ಕೂಪಕ್ಕೆ ತಳ್ಳಿ ಈ ಕತ್ತಲೆಯ ಕೂಪದಲ್ಲಿ ಅವರನ್ನು ಇಟ್ಟು ಅವರಿಗೆ ಯಾವ ಸವಲತ್ತುಗಳನ್ನು ಕೊಡದೇನೆ ಮೇಲ್ವರ್ಗದ ಮೇಲ್ಜಾತಿಯವರ ಸೇವೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ಅವರಿಗೆ ಕಾನೂನನ್ನ ಮಾಡಿ ಅವ್ರನ್ನ ಊರು ಒಳಗಡೆ ಇಟ್ಟಿದ್ರಷ್ಟೇ. ಮತ್ತೆ ಅಸ್ಪೃಶ್ಯರನ್ನ ಸೊಂಟಕ್ಕೆ ಪೊಕ್ಕೆ ಕಟ್ಟಿ ಕುತ್ತಿಗೆ ಒಂದು ಮಡಕೆ ಕಟ್ಟಿ ನಿಮ್ಮ ಎಂಜು ಈ ನೆಲದ ಮೇಲೆ ಬಿದ್ದರೆ ಆ ನೆಲನೇ ಅಪವಿತ್ರ ಆಗುತ್ತೆ. ಅದಕ್ಕೆ ನಿನ್ನ ಎಂಜುವನ್ನು ನಿನ್ನ ಮಡಕೆಗೆ ಹೋಗ್ಕೊಳ್ಬೇಕು. ನೀನು ಸೊಂಟಕ್ಕೆ ಪೊಕ್ಕೆ ಕಟ್ಟಂದ್ರೆ ನೀನು ಹೋಗ್ತಕ್ಕಂಥ ನಿನ್ನ ಹೆಜ್ಜೆ ಗುರುತುಗಳು ಮೂಡಿದ್ರೆ ಈ ನೆಲ ಅಪವಿತ್ರ ಆಗುತ್ತೆ. ಅದಕ್ಕೆ ನೀವು ಹೋಗ್ತಕ್ಕಂಥ ಹೆಜ್ಜೆ ಗುರುತುಗಳನ್ನ ನೀವೇ ಗುಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಅನಿಷ್ಟವಾದಂತ ಜೀವ ವಿರೋಧಿಯಾದಂತ ಕ್ರೂರವಾದಂತ ಕಾನೂನನ್ನ ಮಾಡಿ ಈ ಅಸ್ಪೃಶ್ಯನಿಗೆ ಒಲೆಮಾದಿಗಳಿಗೆ ಯಾರು ಕೂಡ ಊರಲ್ಲಿ ನೀರು ಕೊಡಬಾರ್ದು, ಊಟ ಕೊಡಬಾರ್ದು, ಅವನು ಭೂಮಿ ಹೊಂದಬಾರ್ದು, ಅವನು ಯಾವುದೇ ರೀತಿಯ ಸವಲತ್ತುಗಳಿಂದಲೂ ಅವನು ಅರ್ಹನಲ್ಲ. ಅವರ ಹೆಣ್ಣು ಮಕ್ಕಳ ಮೇಲೆ ಯಾರು ಬೇಕಾದ್ರೂ ರೇಟ್ ಮಾಡಬಹುದು, ಅವನ್ನ ಯಾರು ಬೇಕಾದ್ರೂ ಹೊಡೆದು ಕೊಲ್ಲಬಹುದು. ಇದು ಮನುಧರ್ಮಶಾಸ್ತ್ರದ ಕಾನೂನು. ಇದನ್ನೇ ದೇವರು ನಮ್ಗೆ ಹೇಳಿದಾನೆ, ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಅಂತ ಹೇಳಿ ಅಲಿಖಿತವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಂಡು ಅಲಿಖಿತವಾದಂತಹ ಕಾನೂನಿನ ಮೂಲಕ ಈ ದೇಶವನ್ನ 4,800 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ಈ ಆಳ್ವಿಕೆಯ ವಿರುದ್ಧವಾಗಿ ಬ್ರಿಟಿಷರು ಈ ದೇಶಕ್ಕೆ ಬಂದ್ರಲ್ಲ, ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಅವರು ಹಲವಾರು ಕಾನೂನುಗಳನ್ನ ಈ ದೇಶದಲ್ಲಿದ್ದಂತಹ ಕ್ರೂರವಾದಂತಹ ಕಾನೂನುಗಳನ್ನ ಗುರುತಿಸಿದರು. ಅದು ಗುರುತಿಸುವ ಹಾಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು, ಮಹಾತ್ಮ ಫುಲೆಯವರು, ಸಂತ ಕಬೀರ್ ಅವರು, ಭಗವಾನ್ ಬುದ್ಧರ ಪ್ರಿನ್ಸಿಪಲ್ಸ್ ಇಲ್ಲಿ ಅವರನ್ನ ಬ್ರಿಟಿಷರ್ನ ಕಣ್ಣು ತರಿಸಿದ್ರು. ಆ ಕಣ್ಣು ತರಿಸಿದಾಗ ಅವರು ಒಂದು 4-5 ಕಾನೂನುಗಳನ್ನ ಹೊಸ ಕಾನೂನುಗಳನ್ನ ಜಾರಿಗೆ ತಂದರು. ಅದೇನು ಅಂತಂದ್ರೆ 1757ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಈ ಭಾರತಕ್ಕೆ ಬರುತ್ತೆ. ಈ ಭಾರತಕ್ಕೆ ಬಂದಾಗ ಭಾರತದ ಮೊಟ್ಟ ಮೊದಲ ರಾಜಧಾನಿ ಇದೆಯಲ್ಲ ಅದು ದೆಹಲಿ ಅಲ್ಲ. ಭಾರತದ ರಾಜಧಾನಿ ಯಾವುದು ಅಂತಂದ್ರೆ ವೆಸ್ಟ್ ಬೆಂಗಾಲ್ ಕಲ್ಕತ್ತಾದ ರಾಜಧಾನಿ ಆಗಿತ್ತು. ಆ ಕಲ್ಕತ್ತಾದಲ್ಲಿ ಇರಬೇಕಾದ್ರೆ ಒಂದು ಕ್ರೂರವಾದಂತ ಕಾನೂನು ಜಾರಿಯಲ್ಲಿದೆ. ಆ ಜಾರಿಯಲ್ಲಿದ್ದಂತ ಕಾನೂನು ಏನು ಅಂತಂದ್ರೆ ಬ್ರಾಹ್ಮಣರು ಪಡಸಾಲೆ ನ್ಯಾಯಾಲಯಗಳಲ್ಲಿ ಮತ್ತು ಗ್ರಾಮ ನ್ಯಾಯಾಲಯಗಳಲ್ಲಿ ಪಂಚಾಯತಿ ನ್ಯಾಯಾಲಯಗಳಲ್ಲಿ ಕೂತ್ಕೊಂಡು ನ್ಯಾಯವನ್ನ ತಮ್ಗೆ ಇಷ್ಟ ಬಂದ ಹಾಗೆ ಇಷ್ಟ ಬಂದವರ ಕಡೆಗೆ ಕೊಡ್ತಾ ಇರ್ತಾರೆ. ಇದನ್ನ ಗಮನಿಸಿದ ಬ್ರಿಟಿಷರು ಏನ್ ಮಾಡ್ತಾರೆ, ಇನ್ನು ಮುಂದೆ ಈ ದೇಶದಲ್ಲಿ ಬ್ರಾಹ್ಮಣರು ನ್ಯಾಯ ಹೇಳುವಂತಿಲ್ಲ. ಯಾಕೆ ಅಂತಂದ್ರೆ ಬ್ರಾಹ್ಮಣರು ನ್ಯಾಯಬದ್ಧತೆಯ ವಿರೋಧಿಗಳಾಗಿದ್ದಾರೆ. ಆದ್ರಿಂದ ಇನ್ನು ಮುಂದೆ ಗ್ರಾಮ ನ್ಯಾಯಾಲಯಗಳಿರ್ಬೋದು, ಪಡಸಾಲೆ ನ್ಯಾಯಾಲಯಗಳಿರ್ಬೋದು, ಪಂಚಾಯತಿ ನ್ಯಾಯಾಲಯಗಳಿರ್ಬೋದು, ಎಲ್ಲಿಯೂ ಬ್ರಾಹ್ಮಣರು ನ್ಯಾಯದಾನವನ್ನ ಮಾಡುವಂತಿಲ್ಲ. ಆ ನ್ಯಾಯದಾನದ ನ್ಯಾಯಾಧಿಪತಿಯ ಸ್ಥಾನದಿಂದ ಅವರನ್ನು ಅನರ್ಹಗೊಳಿಸಿದೆ ಅಂತೇಳಿ ಅನರ್ಹಗೊಳಿಸಿದ್ರು. ಸೊ ಇದು ಬ್ರಾಹ್ಮಣರಿಗೆ ನುಂಗಲಾಗಿರ್ತಕ್ಕಂಥ ಕುತ್ತಾಗೋದು. ನುಂಗಲಾಗಿರ್ತಕ್ಕಂಥ ಕುತ್ತಾದ್ಮೇಲೆ ಒಬ್ಬ ಚಟರ್ಜಿಯನ್ನು ಅದನ್ನು ವಿರೋಧ ಮಾಡ್ದ. ಆ ವಿರೋಧ ಮಾಡಿದಾಗ ಈಸ್ಟ್ ಇಂಡಿಯಾ ಕಂಪನಿ ಕೋಲ್ಕತ್ತಾ ನಗರದಲ್ಲಿ ಆ ಚಟರ್ಜಿಯನ್ನು ಅವರ ಕಣ್ಣಿನ ನೇಣು ಹಾಕುತ್ತೆ. ಯಾಕಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಕಾನೂನನ್ನು ವಿರೋಧ ಮಾಡಿದ್ದೇನು, ಬ್ರಿಟಿಷ್ ಕಾನೂನನ್ನು ವಿರೋಧ ಮಾಡೋದಕ್ಕೆ ನೇಣು ಹಾಕಿದ್ದೀನಿ ಅಂತ ಹೇಳಿ ನೇಣು ಹಾಕುತ್ತೆ. ಆ ನೇಣು ಹಾಕಿಸಿಕೊಂಡಂತ ಮೊಟ್ಟ ಮೊದಲ ಬ್ರಾಹ್ಮಣ ದೇಶಭಕ್ತ ಅವನಲ್ಲ, ಅವನು ಸಮಾಜದಲ್ಲಿ ಎಂಟ್ರಿ ಆಗಬೇಕಾಗಿತ್ತಲ್ಲ, ಚರಿತ್ರೆಯಲ್ಲಿ ದಾಖಲಾಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ ಅವನು? ಭಗತ್ ಸಿಂಗ್ ದಾಖಲು ಮಾಡಿದ್ರ, ಆಮೇಲೆ ಸಂಗೊಳ್ಳಿ ರಾಯಣ್ಣ ದಾಖಲು ಮಾಡಿದ್ರ, ಇಂಥ ಅನೇಕರನ್ನ ದಾಖಲು ಮಾಡಿದ್ರು. ಅದು ಚಟರ್ಜಿನ ಯಾಕೆ ದಾಖಲು ಮಾಡಿಲ್ಲ ಸ್ವಾಮಿ? ಚಟರ್ಜಿನ ಯಾಕೆ ದಾಖಲು ಮಾಡಿಲ್ಲ ಅಂದ್ರೆ ಅವನ್ನ ದಾಖಲು ಮಾಡಿದ್ರೆ ಇಡೀ ಬ್ರಾಹ್ಮಣರ ಇನ್ಸ್ಪೈರ್ ಆಗಿ ಇದ್ರ ವಿರುದ್ಧ ತಿರುಗಿ ಬಿದ್ದು ಬ್ರಿಟಿಷ್ ಆಡಳಿತದ ಕಣ್ಣಿಗೆ ಗುರಿ ಹಾಕಿ ಎಲ್ಲರೂ ನೇಣಾಕಿಸ್ಕೊಬಿಡ್ತು ಅಂತ ಗೊತ್ತಾಯ್ತು
ಯಾರು ಶೂದ್ರ ಅಸ್ಪೃಶ್ಯರಿಗೆ ಮೊದಲನೇ ಮಗು ಹುಟ್ಟುತ್ತೆ, ಆ ಮಗುನ ಗಂಗಾದಾನ ಮಾಡಬೇಕು, ಇನ್ನ ಮಗು ಹೇಳಿದಾನೆ ದೇವ್ರು ಹೇಳಿದಾನೆ ಅಂತ ಹೇಳಿ ನಂಬಿಸ್ಬಿಟ್ಟಿದ್ರು. ಅದಕ್ಕೆ ಶೂದ್ರರು ಮತ್ತು ಅಸ್ಪೃಶ್ಯರು ಮೊದಲ ಹೆಣ್ಮಕ್ಳು ಹುಟ್ಲಿ ಗಂಡು ಮಕ್ಕಳು ಹುಟ್ಲಿ ತಗೋಗಿ ಹೊಳೆ ಹೆಸರು ಕೊಡ್ತಿದ್ರು. ಗಂಗಾ ನದಿಗೆ ಆ ಕಡೆ ಭಾಗದಲ್ಲಿ, ಈ ಕಡೆ ಭಾಗದಲ್ಲಿ ಕಾವೇರಿ ನದಿಗೆ, ತುಂಗಾ ನದಿಗೆ, ಕಾಳಿ ನದಿಗೆ ಎಲ್ಲ ಸಿಕ್ಕ ಕಡೆಗೆ ಹೆಸರು ಕೊಟ್ಟು ಗಂಗಾದಾನ ಅಂತ ಮಾಡ್ಕೊಡ್ತಿದ್ರು. ಬ್ರಿಟಿಷರು ಏನ್ ಮಾಡಿದ್ರು, ಈ ಕಾನೂನು ವಿರುದ್ಧವಾದದ್ದು, ಜೀವ ವಿರೋಧಿಯಾದದ್ದು, ಈ ಕಾನೂನನ್ನ ನಾನು ತೆಗೆದಾಕ್ತೀವಿ, ಯಾರಾದ್ರೂ ಮಕ್ಕಳನ್ನ ನೀರು ಬೇಸಿದ್ರೆ ನಿನ್ನ ಜೈಲು ಹಾಕ್ತೀನಿ ಅಂತ ಹೇಳಿ ಕಾನೂನು ತಗೊಂಡು. ಈ ಕಾನೂನು ತಂದಾದ್ಮೇಲೆ ಬ್ರಾಹ್ಮಣರ ಇಲ್ಲೂ ಶಕ್ತಿ ಎತ್ತರು. ಓಹೋ, ಎರಡನೇ ಕಾನೂನು ಇದು ಮಾಡ್ಬಿಡಲ್ಲ ಬ್ರಿಟಿಷರು ಯಾಕೆ ಅಂತ ಅಂದ್ಬಿಟ್ಟು. ಯಾಕೆ ಬ್ರಿಟಿಷರು ಈಗ ಮಾಡಿದ್ರು, ಅವರೇ ಆ ಮಕ್ಕಳನ್ನ ನೀವು ಗಗದಾನ ಮಾಡಿ ಅಂತ ಹೇಳಿದ್ರು ಅಂತಂದ್ರೆ, ಯಾವುದೇ ಮೊದಲನೇ ಮಗು ಈ ಸಮಾಜದಲ್ಲಿ ತಂದೆ ತಾಯಿಗೆ ಜನಿಸ್ತಕ್ಕಂಥ ಮೊದಲನೇ ಮಗು ಭೂಗರ್ಭದಲ್ಲಿ ಹುಟ್ಟತಕ್ಕಂಥ ಮೊದಲನೇ ಬೆಳೆ ಅತ್ಯಂತ ಫಲದಾಯಕವಾಗಿರುತ್ತೆ ಮತ್ತು ಮಕ್ಕಳಿಗೆ ತುಂಬಾ ಬುದ್ಧಿವಂತರಾಗಿ ಕೌಶಲ್ಯಭರಿತರಾಗಿ ಮತ್ತು ಸಮಾಜಕ್ಕೆ ದೃಢವಾದ ಹೆಜ್ಜೆ ಇರ್ತಕ್ಕಂಥ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ. ಅವರಿಗೆ ಗೊತ್ತಿದ್ದು ನಾಳೆ ಈ ಬ್ರಾಹ್ಮಣ ಸಂಸ್ಕೃತಿಯ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರೇನ್ ಮಾಡೋದು, ಗಂಗಾದಾನ ಮಾಡುವುದು ಅಂತ ಕಾನೂನು ಮಾಡಿದ್ರು. ಈ ಗಂಗಾದಾನದ ಕಾನೂನನ್ನ ಬ್ರಿಟಿಷರು ತೆಗೆದುಹಾಕಿದ್ರು. ಇದು ನಿಮ್ಮ ಮುಂದೆ ನಮ್ಮ ಸಾಮ್ರಾಜ್ಯದಲ್ಲಿ ನಡೆಯಲ್ಲ, ನಾವು ನಡೆಕೊಡೋದಾಯ್ತು ಅಂತ. ಸೊ ಯಾವಾಗ ಮಕ್ಕಳು ಉಳ್ಕೊಳ್ಳೋಕೆ ಶುರು ಮಾಡೋದು, ಅದು ಎರಡನೇ ಕಾನೂನು, ಬ್ರಾಹ್ಮಣರ ವಿರುದ್ಧ ತಗೊಂಡಂತ ಎರಡನೇ ಕಾನೂನು. ಮತ್ತೆ ಮೂರನೇ ಕಾನೂನು, ಈ ದೇಶದಲ್ಲಿರ್ತಕ್ಕಂಥ ಶೂದ್ರ ಅಸ್ಪೃಶ್ಯರಿಗೆ ನಿಷೇಧಿಸಲಾಗಿರ್ತಕ್ಕಂಥ ಎಜುಕೇಶನ್ ಸಿಸ್ಟಮ್ ಅನ್ನ ಯಾಕೆ ನಿಷೇಧಿಸಿದ್ರು ಅಂತಂದ್ರೆ, ವಿದ್ಯೆ ಇದ್ರೆ ಇವರಿಗೆ ಬುದ್ಧಿ ಬರುತ್ತೆ, ಬುದ್ಧಿ ಇದ್ರೆ ಇವರಿಗೆ ಕೌಶಲ್ಯ ಬರುತ್ತೆ, ಕೌಶಲ್ಯ ಇದ್ರೆ ವಿವೇಕ ಬರುತ್ತೆ, ವಿವೇಕ ಇದ್ರೆ ಸ್ವಾಭಿಮಾನ ಬರುತ್ತೆ, ಸ್ವಾಭಿಮಾನ ಇದ್ರೆ ಇವರು ದೇಶ ಆಳಕ್ಕೆ ಹೋಗ್ತಾರೆ. ಸೊ ಅದರಿಂದ ಇವರಿಗೆ ಸ್ವಾಭಿಮಾನಕ್ಕೆ ಉಪದೇಶವಾಗಿ ಮಾಡಿ ಗುಲಾಮಿಯಿಂದ ತಳ್ಳಿಬೇಕು ಅಂತ ಯೋಚನೆ ಮಾಡಿದ್ರೆ, ಇದ್ರ ಪರಿಣಾಮ ನೋಡಿ. ನಮ್ಮ ತಾತ ಇದ್ರಲ್ಲ ಬಂದಯ್ಯ, ಎಡಾಬಿಟ್ಟಿದ್ದ. ಯಾಕೆಂತ ನಮಗೆ ವಿದ್ಯೆ ಇಲ್ಲ, ವಿದ್ಯೆ ಬುದ್ಧಿ ನಾಶ ಆಗೋದಿತ್ತು, ಬುದ್ಧಿಯಿಂದ ಕ್ರಿಯಾಶೀಲತೆ ಹಾಳಾಗುವುದು, ಕ್ರಿಯಾಶೀಲತೆ ಸ್ವಾಭಿಮಾನ ಹೋಗ್ಬಿಡ್ತಲ್ಲ. ಈಗ ಬರುತ್ತೆ ಅದು ಗೊತ್ತಾಗ ನಂಜಮ್ಮ ಅವಳು ನನ್ನ ಸಮಯ ಎತ್ತಾಕೊಂಡು ಬಂದ್ರೆ ಎತ್ತಾಕ್ತಾರೆ. ಅದು ನನ್ನ ಮಗಳಿಗೆ ಕೈಯಾರಿಗೆ ಎತ್ತಾಕೊಳ್ಳುವ ಒಂದು ಸಮಯ ಬೇಕಾದ್ರೆ ನೀನು ಅವ್ರು ಎತ್ತಪ್ಪಯ್ಯ ಅಂತಾಳೆ. ಯಾಕಂದ್ರೆ ಅವ್ರು ವಿದ್ಯಾವಂತೆ ಕೂಡ ಅವಿದ್ಯಾವಂತೆ ಅಲ್ಲ, ಡಿಫ್ರೆನ್ಸ್ ಇದೆ ನೋಡಿ. ಅದಕ್ಕೋಸ್ಕರ ಅವರು ಎಜುಕೇಶನ್ ಅನ್ನ ಹೀಗೆ ಕೊಡಬಾರ್ದು ಅಂತೇಳಿ ಡಿಸೈಡ್ ಮಾಡೋದು. ನಮ್ಮನ್ನ ಎಜುಕೇಶನ್ ಕೊಟ್ಟರೆ ಕತ್ತಲೆ ಹೋಗ್ತಾರೆ ಇಟ್ಟಿದ್ರು. ಸೊ ಕತ್ತಲೆ ಹೋಗ್ತಾರೆ ಇಟ್ಟಿದ್ರ ಪರಿಣಾಮವಾಗಿ ನಮಗೆ ಸಿಸ್ಟಮ್ ಇಲ್ಲ, ಎಜುಕೇಶನ್ ಇಲ್ಲ. ಇದರ ವಿರುದ್ಧವಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು 1852ರಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ. ನಾನ್ ಬ್ರಾಹ್ಮಿನ್ಸ್ಗೆ, ಬ್ರಾಹ್ಮಣರು ಅಲ್ಲೇ ಇರ್ತಕ್ಕಂಥ ನವಬ್ರಾಹ್ಮಣರಿಗೆ ಶಾಲೆ ಕೊಡಬೇಕು, ಶಾಲೆ ತೆಗಿಬೇಕು, ಶಾಲೆ ತೆಗೆದು ಅದನ್ನ ಆಂದೋಲನ ಮಾಡ್ತೀನಿ ಅಂತ ಶುರು ಮಾಡ್ತಾರೆ. ಇದನ್ನ ಗಮನಿಸಿದಂತ ಬ್ರಿಟಿಷರು ಏನ್ ಮಾಡ್ತಾರೆ, ಮೊಟ್ಟ ಮೊದಲನೇ ಬಾರಿಗೆ ಇವ್ನು ಕೇಳ್ತಾ ಇರ್ತಕ್ಕಂಥದ್ದು ಮಾನವ ಹಕ್ಕುಗಳು, ಮಾನವ ಹಕ್ಕನ್ನು ಕೇಳ್ತಾ ಇರ್ತಕ್ಕಂಥ ಪರಿಣಾಮವಾಗಿ ಇವ್ರಿಗೆ ನಾವು ಶಾಲೆ ತೆಗೆಯಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಮೊಟ್ಟ ಮೊದಲನೇ ಬಾರಿಗೆ 1852ರಲ್ಲಿ ಜನವರಿ 1ನೇ ತಾರೀಕು ಮಹಾರಾಷ್ಟ್ರ ರಾಜ್ಯದ ಬುಧವಾರಪೇಟೆಯ ಬಿಳೇವಾಡ ಅಂತಕ್ಕಂಥ ಗ್ರಾಮದಲ್ಲಿ ಮೊದಲನೇ ಬಾರಿಗೆ ನಾನ್ ಬ್ರಾಹ್ಮಣಿಕಲ್ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಬ್ರಿಟಿಷರು ಅನುಮತಿ ಕೊಡ್ತಾರೆ. ಆ ಅನುಮತಿ ಆದ ಮೇಲೆ ಈ ದೇಶದಲ್ಲಿ 4800 ವರ್ಷಗಳ ಕಾಲ ಒಡೆಮಾರ್ಗದಲ್ಲ ಲಿಂಗಾಯತರಿಗೆ, ರೆಡ್ಡಿಗಳಿಗೆ, ತಿರುಳರಿಗೆ, ಬೆಸ್ತರಿಗೆ, ಸೇವಿ ಸಾಮಾನ್ಯರಿಗೆ, ಅಕ್ಸಾಲರಿಗೆ, ಉಪ್ಪಾಲರಿಗೆ ಇವ್ರು ಯಾರು ಎಜುಕೇಶನ್ ಇರಲಿಲ್ಲ. ಈ ಎಜುಕೇಶನ್ ಪ್ರಾರಂಭವಾಗಿದ್ದೇನೆ 1852 ಜನವರಿ 1ನೇ 1848 ಜನವರಿ 1ನೇ ತಾರೀಕು ಮಹಾರಾಷ್ಟ್ರ ರಾಜ್ಯದಲ್ಲಿ ಮೊಟ್ಟ ಮೊದಲ ನಾನ್ ಬ್ರಾಹ್ಮಣಿಕರ ಶಾಲೆ ಆರಂಭ ಆಗುತ್ತೆ. ಈಗ ಬ್ರಾಹ್ಮಣರು ಪಕ್ಕ ಕುದಿಯ ಶುರುವಾಗ್ಬಿಡ್ತಾರೆ ಬ್ರಿಟಿಷರು ವಿರುದ್ಧ. ಯಾಕೆ ಗೊತ್ತಾ, ಏನ್ರಿ ನಾವು ಇವ್ರನ್ನ ಗುಲಾಮರು ಮಾಡ್ಕೊಂಡು ನಾವು ಹೇಳಿದ ಕೆಲಸ ಮಾಡ್ಕೊಂಡು ಕೂರಿಸಿದ್ದು, ಆ ಗಂಗಾದಾನ ನಿಲ್ಲಿಸ್ಬಿಟ್ರು, ನ್ಯಾಯಪರತೆ ಇದ್ರ ಬಗ್ಗೆ ನಾವು ನ್ಯಾಯ ಹೇಳೋದಿಲ್ಲ. ಆಮೇಲೆ ಇವ್ರಿಗೆಲ್ಲ ಎಜುಕೇಶನ್ ಕೊಟ್ಟು ಎಲ್ಲ 4 ಅಕ್ಷರ ಬರೀತಾ ಇದ್ದಾರೆ. ಎಲ್ಲ 4 ಅಕ್ಷರ ಬಂದು ಇವರೆಲ್ಲ ಬ್ರಾಹ್ಮಣರ ಸರಿ ಸಮಾನತೆ ಕೂತ್ಕೊಂಡ್ರೆ ನಮ್ಮ ಕಥೆ ಮುಂದೆ ಈ ದೇಶದಲ್ಲಿ ಹೇ ದ್ರಾವೆ ಶೂದ್ರ ಮುಂದೆ ಅಂತ ನಾವು ಸೈಡ್ ಇಟ್ಟಿದ್ವಲ್ಲ, ಅದನ್ನ ಅವರೆಲ್ಲರೂ ಬಂದು ನ್ಯಾಯಪೀಠದಲ್ಲಿ ಕೂತ್ಕೊಳ್ತಾರೆ, ಎಜುಕೇಶನ್ ಪಡ್ಕೊಂಡ್ರೆ ಬ್ಯೂರೋಕ್ರಾಟ್ಗಳು ಬರ್ತಾರೆ, ಮುಖಾಮುಖಿ ಆಗ್ತಾರೆ ವರ್ತಮಾನಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಗಂಭೀರವಾದಂತ ಚಿಂತನೆ ಇಡಾಗಿ ಕುದಿಯೋಕೆ ಶುರು ಆಗ್ತಾರೆ.
ಆ ಕುದಿಯೋಕೆ ಶುರುವಾದ್ರಲ್ಲ, ಆ ಜನಗಳೆಲ್ಲ ಸೇರಿ ಒಂದು ಗುಂಪು ಕಟ್ತಾರೆ. ಆ ಗುಂಪು ಯಾವುದು ಗೊತ್ತಾ? ಸ್ವತಂತ್ರ ಹೋರಾಟ ಸಮಿತಿ, ಸ್ವತಂತ್ರ ಚಳವಳಿಯಲ್ಲ. ಗಾಂಧಿ, ಮಹಾತ್ಮ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲು, ಬಾಲ ಗಂಗಾಧರ ತಿಲಕ್, ಮದನ್ ಮಾಳವೀಯ ಪಟೇಲು, ಸರೋಜಿನಿ ನಾಯ್ಡು ಇವೆಲ್ಲ ಬೆಟ್ಟದಲ್ಲಪ್ಪ ಈ ದೇಶಕ್ಕೆ ಸ್ವತಂತ್ರ ಬೇಕು ಸ್ವಾಮಿ ಅಂತ. ಆ ಸ್ವತಂತ್ರ ಹೋರಾಟ ಸಮಿತಿಗೆ ಈ ಬ್ರಿಟಿಷರ ವಿರುದ್ಧ ಮತ್ತು ಅಸ್ಪೃಶ್ಯರ ವಿರುದ್ಧ, ದಲಿತರ ವಿರುದ್ಧ, ಅಂಬೇಡ್ಕರ್ ಅವರ ವಿರುದ್ಧ ಕಟ್ಟಿದಂತ ಒಂದು ಸಮಿತಿ ಅದು. ಆ ಸಮಿತಿ ಮೂಲಕ ಇವರು ಒಂದು ಹೋರಾಟವನ್ನು ಶುರು ಮಾಡಿಕೊಂಡು ಹೋರಾಟ ಬರ್ತಾರೆ. ಇದ್ರ ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಹೋರಾಟ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ 3 ಹೋರಾಟಗಳು, 4 ಹೋರಾಟಗಳು ಶುರುವಾಗುತ್ತೆ. ಶಾಂತಿಯಿಂದ ಸ್ವತಂತ್ರ ಗಳಿಸ್ಕೊಳ್ಬೇಕು ಅಂತಕ್ಕಂಥ ಹೋರಾಟ ಸಮಿತಿ ಒಂದಾದ್ರೆ, ಅಂಬೇಡ್ಕರ್ ಇವರು ಗಾಂಧಿ ಮಾತನಾಡಿದ್ರೆ ಶಾಂತಿಯಿಂದ ಕ್ರಾಂತಿಯಿಂದ ಗಳಿಸಬೇಕು ನಾವು ಅಂತೇಳಿ ಸುಭಾಷ್ ಚಂದ್ರ ಬೋಸ್ ಒಂದು ಹೋರಾಟ ಸಮಿತಿ ಕಟ್ತಾರೆ. ಅದ್ರ ಜೊತೆಗೆ ಇದು ಶಾಂತಿಯಿಂದ ಕ್ರಾಂತಿಯಿಂದ ರಕ್ತ ಕ್ರಾಂತಿಯಿಂದಲೇ ಕಟ್ಕೊಡ್ಬೇಕು ನಾವು ಅಂತ ಅಂದ್ಬಿಟ್ಟು ರಕ್ತ ಕ್ರಾಂತಿಯಿಂದ ಒಂದು ಹೋರಾಟ ಕಟ್ಟಕ್ಕೆ ರಾಜ್ಗುರು ಮತ್ತೆ ಸಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್ ಇವರೆಲ್ಲ ಒಂದು ಟೀಮ್ ಕಟ್ತಾರೆ. ಇವ್ರ ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಳಗೊಂಡಂತೆ ಜ್ಯೋತಿಬಾ ಫುಲೆ ಅವರು, ಛತ್ರಪತಿ ಶಾಹು ಮಹಾರಾಜ್ ಅವರು, ಕೇರಳದ ಶ್ರೀನಾರಾಯಣ ಅವರು, ತಮಿಳುನಾಡಿನ ಪೆರಿಯಾರ್ ಅವರು, ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಇವರೆಲ್ಲರೂ ಕಟ್ಟುವಂತ ಹೋರಾಟವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುನ್ನಡೆಸಿ ಅದಕ್ಕೇನ್ ಕಟ್ತಾರೆ ಅಂತಂದ್ರೆ ಹೆಸರು ಪ್ರಜಾಪ್ರಭುತ್ವದ ಹೋರಾಟ. ಅದು ನೋಡಿ, ಸ್ವತಂತ್ರಕ್ಕೋಸ್ಕರ ಒಂದು ಹೋರಾಟ ನಡೆದಿದೆ, ಅದನ್ನ ಶಾಂತಿಯಿಂದ ಪಡೆಯಬೇಕು, ಕ್ರಾಂತಿಯಿಂದ ಪಡೆಯಬೇಕು ಅಂತಕ್ಕಂಥ ಒಂದು ಹೋರಾಟ ಇದೆ. ಅದ್ರ ಜೊತೆಗೆ ರಕ್ತ ಕ್ರಾಂತಿಯಿಂದ ಮಾಡುವಂತ ಒಂದು ಹೋರಾಟ ಇದೆ. ಈ 3 ಹೋರಾಟಗಳ ವಿಚಾರ ಇದೆಯಲ್ಲ, ಅವರೆಲ್ಲವೂ ದೊಡ್ಡ ದೊಡ್ಡ ಮಟ್ಟದ ಹೆಸರುಗಳನ್ನು ಗುರುತಿಸಿಕೊಂಡಿದ್ದಾರೆ. ದೇಶಭಕ್ತರು ಗುರುತಿಸಿಕೊಂಡಿದ್ದಾರೆ, ಸ್ವತಂತ್ರ ಚಳವಳಿಯನ್ನು ಗುರುತಿಸಿಕೊಂಡಿದ್ದಾರೆ. ಆದರೆ ಪ್ರಜಾಪ್ರಭುತ್ವಕ್ಕೋಸ್ಕರ ನಡೆದಿರ್ತಕ್ಕಂಥ, ಪ್ರಜೆಗಳ ಏಳಿಗೆಗೋಸ್ಕರ ನಡೆದಿರ್ತಕ್ಕಂಥ, ಪ್ರಜೆಗಳಿಗೆ ಓಟ್ ಕೊಡೋದಕ್ಕೋಸ್ಕರ, ಪ್ರಜೆಗಳಿಗೆ ಶಿಕ್ಷಣದ ಹಕ್ಕನ್ನು ಕೊಡೋದಕ್ಕೋಸ್ಕರ, ಪ್ರಜೆಗಳಿಗೆ ಆರೋಗ್ಯದ ಹಕ್ಕನ್ನು ಕೊಡೋದಕ್ಕೋಸ್ಕರ, ಪ್ರಜೆಗಳಿಗೆ ರಾಜಕೀಯ ಹಕ್ಕನ್ನು ಕೊಡೋದಕ್ಕೋಸ್ಕರ ನೀವು ಹಣೆ ಪುಟ್ರಲ್ಲಿ ಬರ್ತಿತ್ತಾ? ಒಂದು ಗ್ರಾಮ ಪಂಚಾಯತಿ ಚುನಾವಣೆ ನಾವು ನಿಂತಿದ್ದೀವಿ ಅಂತ ಸಂವಿಧಾನ ಬಂದೋಗಿದ್ರೆ ನಿಮ್ಮ ಹಣೆ ಪುಟ್ರಲ್ಲಿ ಬರ್ತಿತ್ತಾ? ನನ್ನ ಮಗನ CBSE ಸ್ಕೂಲ್ ಸೇರ್ತೀನಿ ಅಂತ ಬರ್ತಿತ್ತಾ? ನಿಮ್ಮ ಹಣೆ ಪುಟ್ರಲ್ಲಿ ಬರ್ತಿದ್ದೆ ಅಂದ್ರೆ ನನ್ನ ಮಕ್ಕಳನ್ನ ತಗೊಂಡೋಗಿ IIT ಮಾಡ್ತೀನಿ, MBBS ಮಾಡ್ತೀನಿ, IPS ಮಾಡ್ತೀನಿ, IRS ಮಾಡ್ತೀನಿ ಅನ್ನೋದು ಇಂಪಾಸಿಬಲ್. ಇಂಥ ಚಳುವಳಿಯನ್ನ ನಡೆಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಸಮಸ್ತ ಶೋಷಿತ ವರ್ಗಗಳಿಗೆ ನಾಯಕರಾಗಬೇಕಾಗಿತ್ತಲ್ವಾ? ವಲಯ ಬಿಟ್ರೆ, ಮಾದಿಗರು ಬಿಟ್ರೆ, ಅಲ್ಪ ಸ್ವಲ್ಪ ದೊಡ್ಡವರು ಬಿಟ್ರೆ, ಮತ್ತೆ ಸ್ವೀಪರ್ಸ್ಗಳು ಬಿಟ್ರೆ ಇನ್ಯಾರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಒಪ್ಕೊಂಡಿದ್ದಾರೆ? ಅವ್ರು ಲಿಂಗಾಯತರು ಒಪ್ಪಿದಾರ? ಅವ್ರು ತಿಂಗಳು ಒಪ್ಪಿದಾರ? ಹೆಸರು ಒಪ್ಪಿದಾರ? ಒಕ್ಕಲಿಗರು ಒಪ್ಪಿದಾರ? ಒಪ್ಪೋ ಮಾಡಬೇಕಲ್ವ ನಾವು? ಒಪ್ಪೋ ಮಾಡಬೇಕಲ್ರಿ? ನಮ್ಮ ಮಾತ್ರ ಅಂಬೇಡ್ಕರ್ ನಮ್ಮ ಮಾತ್ರ ಸಂವಿಧಾನ ಪ್ರತ್ಯೇಕವಾಗಿ SC/STಗಳಿಗೆ ಸಮಸ್ತ ಶೋಷಿತ ಸಮಾಜದ ಎಲ್ಲ ಜನರಿಗೆ ಹೇಳಿದವಸ್ಕರ ಬಂದಿದ್ರು. ಅಡಿ ಬಳಕೆ ಬಂದ್ಬಿಟ್ಟು ರಾಜಕೀಯ ಮಾಡಿದ್ವಿ ಅಂತೇಳಿ ನಮ್ಮಪ್ಪ ನಮ್ಮನ್ನ ಗತಿಸಿ ಪಾಣಿಗಳು ಸುತ್ತ ಕಿಚನಲ್ಲಿ ಇದ್ದಂತ ಹೆಣ್ಣು ಮಕ್ಕಳನ್ನ ಅಂತರಿಕ್ಷ ಕರ್ಕೊಂಡು ಹೋಗಿದಾರಲ್ಲ ಫ್ಲೈಟ್ ಓಡಿಸಕ್ಕೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಲ್ಲನ್ರಿ. ಅದನ್ನ ನಾವು ಹೇಳ್ಬೇಕಲ್ಲನ್ರಿ. ಹೇಳೋದಕ್ಕೆ ನಮ್ಗೆ ಗೊತ್ತಿಲ್ವಲ್ಲ, ನಮ್ಗೆ ನಾವೇ ತಿಳ್ಕೊಂಡಿಲ್ವಲ್ಲ. ನಾವು ತಿಳ್ಕೊಂಡ್ರೆ ಹೆಂಗೆ ಹೇಳಕ್ಕಾಗುತ್ತೆ? ಅಡುಗೆ ಮನೆಯಿಂದ ಅಂತರಿಕ್ಷ ಕರ್ಕೊಂಡು ಹೋಗಿರ್ತಕ್ಕಂಥದ್ದು, ಕೊಟ್ಟಿಗೆಯಿಂದ ಬಿಸ್ನೆಸ್ ಪಾಯಿಂಟ್ ಕರ್ಕೊಂಡು ಹೋಗಿರ್ತಕ್ಕಂಥದ್ದು, ಅಕ್ಷರ ಜ್ಞಾನದ ಇಲ್ಲಿರ್ತಕ್ಕಂಥವ್ರನ್ನ ಶಿಕ್ಷಣದ ಸಂವಾದ ತೆಗೆದು ಅವರ ಶಿಕ್ಷಣವನ್ನು ದಾನ ಮಾಡಿ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಇದನ್ನ ಮತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಸಂವಿಧಾನವನ್ನು ಆಲೋಚನೆ ಮಾಡಬೇಕು, ಸಂವಿಧಾನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಿಮ್ಮ ಮುಂದೆ ಮಾಡ್ತಾ ನಾನು ಕೊನೆಯಾಗಿ ಒಂದು ವಿಚಾರವನ್ನ ಕನ್ಕ್ಲೂಡ್ ಮಾಡಕ್ಕೆ ಬರ್ತೀನಿ ಸ್ನೇಹಿತರೆ. ಏನಂತಂದ್ರೆ, ಪ್ರಸ್ತುತವಾಗಿ ಈ ದೇಶದಲ್ಲಿ ಒಂದು ವಿಚಾರ ನಡೀತಾ ಇದೆ. ವಿಚಾರ ಏನಪ್ಪಾ ಅಂತಂದ್ರೆ, ರಾಮನ ದೇವಸ್ಥಾನವನ್ನ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿದ್ವಿ. ರಾಮನ ದೇವಸ್ಥಾನವನ್ನ ಅಯೋಧ್ಯೆಯಲ್ಲಿ 500 ವರ್ಷಗಳ ಹಿಂದಿರತಕ್ಕಂಥ ಇದನ್ನ ನಾವು ನಿರ್ಮಾಣ ಮಾಡಿದ. ಯಾಕೆ ರಾಮನ ದೇವಸ್ಥಾನವನ್ನ ಇಷ್ಟೊಂದು ವೈಭವೀಕರಿಸಿ ನೀವು ನಿರ್ಮಾಣ ಮಾಡಿದೀವಿ ಅಂತ ಹೇಳ್ತಕ್ಕಂಥದ್ದೇನು, ನಿರ್ಮಾಣ ಮಾಡೋದ್ರ ಹಿಂದಿರತಕ್ಕಂಥ ಹುನ್ನಾರ ಏನು ಅನ್ನೋದನ್ನ ನಾನು ನಿಂತು ಮಾತಾಡ್ತಾ ಇದ್ದೀನಲ್ಲ, ಈ
ಮಾತನ್ನ ಮಾತಾಡಬೇಕಾಗಿರೋದು ನಾನಲ್ಲ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬೇರೆ ಬೇರೆ ಪಕ್ಷದವರು ಅವರು ಮಾತಾಡಬೇಕಿದ್ರೆ ಅವರು ಮಾತಾಡೋಕ್ಕಾಗಲ್ಲ, ಅವ್ರು ಹೇಳ್ತಾರ ವಿಚಾರ ನಾನೇ ಹೇಳ್ತಾ ಇದ್ದೀನಿ, ದಯಮಾಡಿ ಕೇಳಿಸ್ಕೋಬೇಕು. ಯಾರ್ಯಾರು ರಾಮ ಮಂದಿರವನ್ನು ನಿರ್ಮಾಣ ಮಾಡುವಂತ ವಿಚಾರದಲ್ಲಿದ್ದಾರೆ ಅಂತಂದ್ರೆ ಜನರಿಗೆ ಸಂಪೂರ್ಣ ಗೊಂದಲ ಇದೆ. ಇಲ್ಲಿ ಏನ್ ಗೊಂದಲ ಇದೆ ಗೊತ್ತಾ? ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇರೋದು ಹಿಂದೂ ಧರ್ಮವನ್ನ ಸದೃಢವಾಗಿ ಕಟ್ಟಿ ಹಿಂದೂಗಳನ್ನೆಲ್ಲ ಒಂದು ಕಡೆ ತಂದಿರಿಸಿ ಮತಾಂತರಿಗಳಾಗಿರ್ತಕ್ಕಂಥ ಕ್ರಿಶ್ಚಿಯನ್ರನ್ನ ಮುಸಲ್ಮಾನರನ್ನ ಸೆರೆ ಹೊಡೆದ್ಬಿಡ್ತಾರೆ ಅಂತಕ್ಕಂಥ ತಪ್ಪು ಭಾವನೆ ಹಿಂದೂಗಳಲ್ಲಿದೆ. ಅದ್ರ ಜೊತೆಗೆ ಸರ್ಕಾರ ಮಾಡ್ತಾ ಇರೋದು ಬಿಜೆಪಿನ 25 ವರ್ಷ ಅಧಿಕಾರದಲ್ಲಿ ಕುಂಡಿಸೋಸ್ಕರನೇ ಅವನು ರಾಮ ಮಂದಿರ ಕಟ್ತಾವನೆ. ಅವನ 56 ಇಂಚಿನ ಎದೆ ಮಾಡಿಕೊಂಡಿದ್ರೆ ನರೇಂದ್ರ ಮೋದಿ ಒಳ್ಳೆ ಮನಸ್ಸ ಕಡೆ ಅಂತ ರಾಜಕೀಯ ಚಾವಡಿನಲ್ಲಿರ್ತಕ್ಕಂಥ ಅವರು ಇವರು ವಿಶ್ಲೇಷಣೆ ಮಾಡ್ತಾರೆ. ಮೀಡಿಯಾದವರು ಈಗ ಬಹಳ ದೊಡ್ಡ ಸಾಥ್ ಕೊಡ್ತಾ ಇದ್ದಾರೆ. ಬಿಜೆಪಿ ವರ್ಷ ಅಧಿಕಾರದಲ್ಲಿ ಇರುತ್ತೆ ಅಂತ ನರೇಂದ್ರ ಮೋದಿ ಮನೆ ಹೇಳ್ತಾ ಇದ್ದಾರೆ. ಆಗ ಅವು ಮುಖ್ಯವಾದ ಕಾರಣ ಅಲ್ಲ. ಯಾಕೆಂದ್ರೆ ಬಿಜೆಪಿಯನ್ನ ಅಧಿಕಾರದ ಗದ್ದೆಯ ಮೇಲೆ ತಂದು ಕೂರಿಸಕ್ಕೆ ಅಂತಾನೆ 25,000 ಸೆಕ್ಟರ್ಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾರೆ. ಆಶ್ಚರ್ಯ ಏನಿಲ್ಲ. RSS ಕೆಲಸ ಮಾಡ್ತದೆ, ಬಜರಂಗ ದಳ ಕೆಲಸ ಮಾಡ್ತದೆ, ಶಿರಡಿ ಸಾಯಿಬಾಬಾ ಸಂಸ್ಥೆಗಳು ಕೆಲಸ ಮಾಡ್ತದೆ, ಪ್ರಜಾಪಿತ ಈಶ್ವರ್ಯ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಕೆಲಸ ಮಾಡ್ತದೆ, ಇಸ್ಕಾನ್ ಕೆಲಸ ಮಾಡ್ತದೆ, ಎಲ್ಲವೂ ಮಾಡ್ತದೆ. ಅಧಿಕಾರಕ್ಕೆ ಬಂದೇ ಬರುತ್ತೆ. ರಾಜಕಾರಣನೂ ಕಾರಣ ಅಲ್ಲ, ಧರ್ಮ ಕಾರಣನೂ ಕಾರಣ ಅಲ್ಲ, ಆಮೇಲೆ ಈ ಮತಾಂತರಿಗಳನ್ನೆಲ್ಲ ಸದೆ ಬದಲಾಗ್ಬಿಡ್ತಾರೆ ಅನ್ನೋದು ಕಾರಣ ಅಲ್ಲ, ಯಾವುದೂ ಕಾರಣ ಅಲ್ಲ. ಏನ್ ಕಾರಣ? ಏನು ಕಾರಣ ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕಲ್ಲ. ಏನು ಕಾರಣ ಅಂತಂದ್ರೆ ಈ ದೇಶದಲ್ಲಿ 2 ಚಳವಳಿಗಳು ಪ್ರಬಲವಾದಂತ 2 ಚಳವಳಿಗಳು ಪ್ರಬಲವಾದಂತ 2 ಚಳವಳಿಗಳು ಈ ದೇಶದಲ್ಲಿ ಚಾಲ್ತಿದ್ದಾವೆ. ಯಾವುವು ಅಂತಂದ್ರೆ ಮೊದಲನೇದು ದ್ರಾವಿಡ ಚಳವಳಿ, ಎರಡನೇದು ಆರ್ಯ ಚಳವಳಿ. ಸೊ ದ್ರಾವಿಡ ಚಳವಳಿಗೂ ಆರ್ಯ ಚಳವಳಿಗೂ ನಡೆದಿರ್ತಕ್ಕಂಥ ಘನಘೋರ ಯುದ್ಧ ಇದೆಯಲ್ಲ, ಆ ಯುದ್ಧನೇ ಈ ಭಾರತ ದೇಶದ ಚರಿತ್ರೆ ಮತ್ತು ಭಾರತ ದೇಶದ ಹಿಸ್ಟ್ರಿ ಮತ್ತು ಭಾರತ ದೇಶದ ಸಂವಿಧಾನ. ಸೊ ಯಾವ ಮನು ಸಂವಿಧಾನ ಮಾನವರನ್ನ ಕಗ್ಗತ್ತಲ್ಲಿ ಇಟ್ಟಿದ್ದು ಅದರ ವಿರುದ್ಧವಾಗಿ ಬೆಳಕಿಗೆ ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಸೊ ಅದೇ ರೀತಿ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ವಿರುದ್ಧವಾಗಿ, ಈ ದ್ರಾವಿಡ ಚಿಂತನೆಗಳಿಗೆ ವಿರುದ್ಧವಾಗಿ ಇಡೀ ದೇಶದಲ್ಲಿ ಆರ್ಯ ಚಳವಳಿ ಯಶಸ್ವಿಯಾಗಿದೆ. ಆ ಯಶಸ್ವಿಯಾಗಿದೆ ಅನ್ನೋದಕ್ಕೆ ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಏನಂತಂದ್ರೆ ಈ ದೇಶದಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆ ಅಂತಂದ್ರೆ ರಾಮಾಯಣ ಅಲ್ವಾ? ಈ ರಾಮಾಯಣದಲ್ಲಿ 3 ಮುಖ್ಯವಾದಂತ ಪಾತ್ರಗಳಿವೆ. ಒಂದು ರಾಮ, ಮತ್ತೊಬ್ಬ ಲಕ್ಷ್ಮಣ, ಮತ್ತೊಂದು ಸೀತೆ. ಅವರು 3 ಜನರು ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿ ಹೋಗ್ತಾರೆ. ಅದ್ರ ಜೊತೆಯಲ್ಲಿ ಅವ್ರಿಗೆ ಎದುರಾಗ್ತಕ್ಕಂಥ ಮತ್ತೊಂದು ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ರಾವಣಾಸುರ, ಲಂಕಾಧೀಶ್ವರ ರಾವಣಾಸುರ. ಈ ರಾವಣಾಸುರ ಇದೆಯಲ್ಲ, ರಾವಣಾಸುರನು ರಾಮನಿಗೂ ನಡೆದಿರ್ತಕ್ಕಂಥ ಯುದ್ಧ ಇದೆಯಲ್ಲ, ರಾವಣನ ಸಂಹಾರ ಮಾಡ್ತಕ್ಕಂಥದ್ದಿದೆಯಲ್ಲ, ರಾವಣನ ಕೊಲೆಗೈತಕ್ಕಂಥದ್ದಿದೆಯಲ್ಲ, ಆ ರಾವಣನ ಕೊಲೆಗೈತಕ್ಕಂಥ ತಾರ್ಕಿಕ ಅಂತ್ಯನೇ ಈ ರಾಮಾಯಣ ಅಲ್ವಾ? ಇನ್ನೇನಾದ್ರು ಇದೆಯಾ? ಇಲ್ಲಿ ಯಾರು ಯಾವ ವ್ಯಕ್ತಿ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ರಾಮ ಆರ್ಯರನ್ನ ಪ್ರತಿನಿಧಿಸ್ತಕ್ಕಂಥ ಆರ್ಯವರ್ತ ನಾಡಿನಿಂದ ಬಂದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಆದರೆ ರಾವಣ ಯಾರು ಅಂತಂದ್ರೆ ಆತ ನೆಲಮೂಲದ ವಾಸಿಯಾಗಿದ್ದು ಈ ದೇಶವನ್ನ ಕಟ್ಟಿ ಆಳ್ವಿಕೆ ಮಾಡಿರ್ತಕ್ಕಂಥ ನಮ್ಮ ಸಂತತಿಯ ಮೇರು ಪುರುಷ ಮತ್ತು ಮಹಾನ್ ಪುರುಷನಾಗಿದ್ದು ಚಾರಿತ್ರಶೀಲವಾದಂಥ ವ್ಯಕ್ತಿಯಾಗಿದ್ದಾನೆ. ಸೊ ಈ ರಾಮ ಮತ್ತು ರಾವಣರ ನಡುವಿನ ವೈರುಧ್ಯ ಇದೆಯಲ್ಲ, ಈ ವೈರುಧ್ಯದ ಮಧ್ಯೆ ನಾನು ಗೌತಮ ಬುದ್ಧರನ್ನ ಹೇಳ್ಕೊತೀನಿ. ಯಾಕೆ ಅಂತಂದ್ರೆ ರಾಮ ಮತ್ತು ಗೌತಮ ಬುದ್ಧರು ಇಬ್ರು ಈ ನೆಲದವರೇ, ಈ ನೆಲದ ದೊರೆಗಳೇ ಇಬ್ರು. ರಾಮನಿಗೆ ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯ ಬಿಡ್ತಾನೆ, ಗೌತಮ ಬುದ್ಧರು ಪ್ರಜಾ ಪರಿವಾರಕ್ಕೋಸ್ಕರ ಅರಣ್ಯದಲ್ಲಿ ತ್ಯಜಿಸ್ತಾನೆ. ಇವರಿಬ್ರು ಕಾಡ್ತಾರೆ. ನೀವು ನೋಡಿಬೇಕಾದ್ರೆ ಕಾಡು ಹೋಗ್ತಕ್ಕಂಥ ದಾರಿನಲ್ಲಿ ಶ್ರೀರಾಮ ಅವನ ಸಂಸಾರ ಕರ್ಕೊಂಡು ಹೋಗ್ತಾನೆ, ಗೌತಮ ಬುದ್ಧ ಸಂಸಾರವನ್ನು ತೊರೆದು ಒಬ್ಬನೇ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗ್ತಕ್ಕಂಥ ದಾರಿನಲ್ಲಿ ರಾಮ ಇದ್ದಾನೆ, ಅವನು ಶಿಕ್ಷಕವರೆಲ್ಲ ಕೊಲ್ತಾನೆ, ತಾಕಟಿ ಕೊಲ್ತಾನೆ, ಅಯೋಮುಖಿನ ಕೊಲ್ತಾನೆ, ಸೂರ್ಯನ ಅಂಗಮುಖಗಳನ್ನು ಮಾಡ್ತಾನೆ, ಎಲ್ಲರನ್ನು ತನ್ನ ಎದುರಾದಂಥವ್ರು ಎಲ್ಲರನ್ನು ಸಂಹಾರ ಮಾಡ್ತಾನೆ. ಆದ್ರೆ ಗೌತಮ ಬುದ್ಧ
ಆದ್ರೆ ರಾಮ ಮಾತ್ರ ಅದನ್ನೆಲ್ಲ ನಾಡು ಹೋಗಿ ಏನೆಲ್ಲ ಸಾಧನೆ ಮಾಡುದು ಒಬ್ಬ ಕೊಲೆಗಾರನಾಗಿ ಕಾಣಿಸ್ಕೊಡ್ತಿದ್ದಾನೆ ಹೊರತು ರಾಮ ಒಬ್ಬ ಮೇಲು ವ್ಯಕ್ತಿಯಾಗಿ ಗೋಚರಿಸ್ತಾ ಇಲ್ಲ. ಇದು ನಿಜವಾದಂತ ಹಿಸ್ಟ್ರಿ. ಈ ಹಿಸ್ಟ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ಯರು ಈ ದೇಶದವರಲ್ಲ ಅಂತಕ್ಕಂಥ ವಿಚಾರ ಗೊತ್ತಾಗಿದೆ. ಯಾಕೆಂತಂದ್ರೆ ರಾಖಿಗಲ್ ಅಂತಕ್ಕಂಥ ಒಂದು ಸ್ವಾಯತ್ತ ಸಂಸ್ಥೆ, ರಾಖಿಗಲ್ ಅಂತಕ್ಕಂಥ ಒಂದು ವಿಚಾರದಲ್ಲಿ ಈ ದೇಶದ DNA ಪರೀಕ್ಷೆ ಒಳಪಟ್ಟಿದೆ. ಈ ದೇಶದ DNA ಪರೀಕ್ಷೆ ಒಳಪಟ್ಟಿರೋದ್ರಲ್ಲಿ ಈ ದೇಶದ 85 ಭಾಗದ ಜನರ ರಕ್ತದ ಮಾದರಿ ಒಂದೇ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 15% ಜನರ ರಕ್ತದ ಮಾದರಿ ಇದೆಯಲ್ಲ, ಅದು 99.9% ಅದು ಈ ದೇಶದ್ದಲ್ಲ. ಅದು ಯಾವ ದೇಶದ್ದು ಅಂದ್ರೆ ಕುರೇಶಿಯಾದ್ದು, ಮಧ್ಯ ಏಷ್ಯಾದ್ದು. ಅದು ಅಲ್ಲಿಯ ರಕ್ತದ ಮಾದರಿಗೆ ಸಮ ಆಗ್ತಾ ಇದೆ, ಅಲ್ಲಿಯ ರಕ್ತದ ಮಾದರಿಗೆ ಮ್ಯಾಚ್ ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ರಾಖಿಗಲ್ ಅಂತಕ್ಕಂಥ ಒಂದು ಸಂಶೋಧನಾ ಸಂಸ್ಥೆ 300 ಜನ ವಿಜ್ಞಾನಿಗಳು ಮತ್ತು ಸಂಶೋಧಕರ ತಂಡ ಅದನ್ನು ಬಹಿರಂಗಪಡಿಸಿದೆ. ಆಗ ನಾವು ಆ DNA ಇಲ್ಲಿಗೆ ಹೊಂದಾಣಿಕೆ ಆಗದೆ ಇರ್ತಕ್ಕಂಥವ್ರು ಯಾರು ಅವರು ಅಂತ ಗುರುತಿಸಕ್ ಹೋದ್ರೆ ಅವ್ರಿಗೆ ಆಲ್ ಬ್ರಾಹ್ಮಿನ್ಸ್, ಪುರೋಹಿತರು, ಬ್ರಾಹ್ಮಣಶಾಹಿಗಳು, ವೈದಿಕ ಶಾಹಿಗಳು ಮತ್ತು ವೈಶ್ಯರು, ಬನಿಯಾಸ್ಗಳು, ಜಾಟ್ಸು ಇಂಥ ಮೇಲ್ವರ್ಗದಲ್ಲಿರ್ತಕ್ಕಂಥ ಮನುವಾದಿಗಳನ್ನ ಗುರುತಿಸಬೇಕಾಗುತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ಈ ದೇಶ ಬಿಟ್ಟು ಹೊರಟೋಗ್ಬೇಕಾಗುತ್ತೆ. ಈ ದೇಶದಿಂದ ಅವರು ತಾವೇ ಗಡಿಪಾರಾಗುವಂತ ಕಾಲ ಬರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಚರಿತ್ರೆಯನ್ನ ಇಲ್ಲಿ ಬರ್ಕೊಳ್ಬೇಕಾಗಿದೆ, ತಮ್ಮ ಚರಿತ್ರೆಯನ್ನ ಇಲ್ಲಿ ನಿರ್ಮಾಣ ಮಾಡಬೇಕಾಗಿದೆ. ಆ ಚರಿತ್ರೆಯನ್ನು ನಿರ್ಮಾಣ ಮಾಡುವುದರ ಹಿಂದಿನ ಹುನ್ನಾರವೇ ನರೇಂದ್ರ ಮೋದಿ ಅಂತ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಗಾಂಚಿ ಜನಾಂಗವನ್ನು ತಂದು ಪ್ರಧಾನಮಂತ್ರಿಯಾಗಿ ಪ್ರತಿಷ್ಠಾಪಿಸಿ ಅದರ ಮೂಲಕ ಅವ್ರ ಕೈಯಲ್ಲಿ ಮಾಡಕ್ಕಾಗ್ತಾ ಇಲ್ಲ, ಮೋಹನ್ ಬಾಬು ಕೈಯಲ್ಲಿ ಮಾಡಕ್ಕಾಗ್ತಾ ಇಲ್ಲ, MP ಅಡ್ವಾಣಿ ಕೈಯಲ್ಲಿ ಮಾಡಕ್ಕಾಗ್ತಾ ಇಲ್ಲ, ಮುರಳಿ ಮನೋಹರ್ ಜೋಶಿ ಅವ್ರ ಕೈಯಲ್ಲಿ ಮಾಡಕ್ಕಾಗ್ತಾ ಇಲ್ಲ, ಯಾರ ಕೈಯಲ್ಲಿ ಮಾಡಕ್ಕಾಗ್ತಾ ಇಲ್ಲ. ಅದನ್ನ ತಗೊಂಡು ಈ ಗಾಂಚಿ ಜನಾಂಗದ ಪ್ರಧಾನಮಂತ್ರಿಯನ್ನು ಪ್ರತಿಷ್ಠಾಪಿಸಿ ಅವರ ಮೂಲಕ ತಮ್ಮ ಚರಿತ್ರೆಯನ್ನು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಚರಿತ್ರೆ